ಖರೆ ಖರೆ ಐತಿ. ಹಂಗೇನು ಮಾತಾಡ್ಲಕ್ ಹೋಗ್ಬೇಡ್ರಿ ಬಸವಣ್ಣ. ಅದಕ್ಕೆ ಈಗ ಒಂದು ಮಾತು ಕೇಳಿರಿ. ಏನಂತ್ರಿ? ಜಗತ್ತಿನೊಳಗ ಹ್ಯಾಣ್ತಿ ಯಾರನ್ನ ಮೆಟ್ಟಿಗೆ ಹಚ್ಚಿಲತ್ತ? ಇವ್ ಹೇಳ್ತಾನ್ರಲ್ಲ, ಗಂಡ ಮೆಟ್ಟಿಗೆ ಹಚ್ಚನತ್ತ ಹ್ಯಾಣ್ತಿನ. ಹೌದು, ಆದ್ರೆ ಹೆಂಡತಿ ಮೆಟ್ಟಿಗೆ ಹಚ್ಚಿಲತ್ತ. ಇವ್ ಬಸು ಹೇಳ್ತಾನೆ. ಬಸು ಬಸು ಅಲ್ಲ, ಇವ ತುಸು ತುಸು. ಗಂಡ ಮೆಟ್ಟಿಗೆ ಹಸ್ತಾನಂತ ಬಾಂಡ ಮಾಡಿ ಅಂದ್ರೆ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಮಾವಾಗ ನನ್ನ ತವ್ರ ಮನ್ಯಾಗ ಪಾಂಡ್ರಾಪುರಕ್ಕ ಹೋಗ್ತಿದ್ದೇವಾಗ ಇಲ್ಲಿ ಬಂದ ಬಳಕ ಹೋಗಿಲ್ಲ ಅಂದ್ಲು ಪಾಂಡ್ರಾಪುರ. ಕೇಳಿ ಪಾಂಡ್ರಾಪುರೇಗ ಎಷ್ಟ ಕೇಳಿದ ಅತ್ತೆ ಮಾವ ಸಕ್ಕೋ ಬಾಯಿಗೆ ಏನಂತ್ರವ? ಯಾವ ದೇವ್ರ ತಿಂದ್ರ ಅನ್ನೋದಿಲ್ಲ, ನಮ್ಮ ಒಂದ ರೊಟ್ಟಿ ತಿಂದ ದಗದ ಮಾಡ್ಕೊತ ಇರ್ಬೇಕ. ಒಂದೊಂದ ಟೈಮದೊಳಗ ಸಕ್ಕು ಬಾಯಿ ಕೇಳಿ ಏನ್ ಮಾಡ್ತೀರ ತಾಯಿ? ನೀರ ತರ್ಬೇಕಂತ ಕೊಡ ಹಿಡಿದಳು ತನ್ನ ಬಗಲಾಗ. ಊರ ದಂಡಿಗೆ ಹೋಗಿ ನೀರ ತರ್ಲಕ ನಡೆದಾಳ ಆಗ. ಆಗ ಟೈಮದೊಳಗ ತಿಂಡಿ ಹಾದ ನಡೆದಿತ್ತು, ತಮ್ಮ ನಡೆದಿತ್ತು ಆಗ. ಭಕ್ತಿಯಲ್ಲಿ ಮೈಯ ಮರೆತ ಕೊಡ ಅಲ್ಲೇ ಇಟ್ಟು ಆ ದಿಂಡಿ ಸಂಗಟ ಬೆನ್ನ ಹತ್ತಿ ಹೋದ. ಕೆಟ್ಟಗಳಿಗೆ ಹತ್ತ ಸಕ್ಕೋಬಾಯಿಗೆ ಪಾಂಡ್ರಾಪುರ. ವಿಠಲ ದರ್ಶನ ಆದ ಬಳಕ ಸಕ್ಕುನ ಪ್ರಾಣ. ಆಗ ವಿಠಲ ದೇವರ ವಿಚಾರ ಮಾಡ್ತಾನ ತನ್ನ ಮನದಾಗ. ನನ್ನ ಸನ್ನಿಧಾನಕ್ಕ ಬಂದ ಬಳಕ ಪ್ರಾಣ ಹೋಗ್ಯದಂದಾಗ ಹೇಳ್ತಿ ರಕ್ಮಾಬಾಯಿನ ಕರೆದ ಹೇಳತಾನ. ಎಮ್ಮ ಹೇಳ್ತಾನ ಅವಾಗ ನನ್ನ ಗುಡಿಗೆ ಬಂದ ಸಕ್ಕುನ ಪ್ರಾಣ ಈಗ ಏನ್ ಮಾಡ್ಬೇಕ್ರಿ? ಇದನ್ನ ಹಿಂಗ ಬಿಡ್ಲಕ್ಕ ಬರುವುದಿಲ್ಲ. ನಾನೇ ಸೀರೆ ಉಟ್ಟ ಹೋಗ್ತ ನಂದ ಅಕ್ಕಿ ಏನ ತಮ್ಮ? ಏನಾಯ್ತ್ರವ? ಸ್ವತಃ ವಿಠಲ ದೇವರ ಕರೆದು ಹೇಳ್ತಾನ ರಕಮಾಬಾಯಿ ತನ್ನ ಹೆಂಡತಿ ಆದಂತ ರಕಮಾಬಾಯಿ. ಏನಂತ ಹೇಳ್ತಾನ್ರಿ? ರಕಮ ನನ್ನ ಸನ್ನಿಧಾನಕ್ಕೆ ಬಂದ ಬಳಕ ಸಕ್ಕುನ ಪ್ರಾಣ ಹೋಗೈತಿ ಅಂದ್ರೆ ಅಂದಾಗ ಇದನ್ನ ಜರ್ಕರ್ ಹಿಂಗ ಬಿಟ್ರ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ. ಹೌದವ? ಪಾಂಡ್ರಾಪುರಕ್ಕೆ ಹೋದವ್ರೆಲ್ಲ ಸಾಯ್ತಾರ ತಿಳಿ ಸುದ್ದಿ ಹೇಳ್ತೈತಿ. ಭಕ್ತರ ಭರೋಸಾ ಉಳಿಯಂಗಿಲ್ಲ. ಅದಕ್ಕೆ ನಾವೊಂದು ದಗದ ಮಾಡ್ಬೇಕತ್ತು ನಂದ. ಏನ್ ಮಾಡ್ಬೇಕ್ರಿ? ಅವಾಗ ರಕ್ಮಾಬಾಯಿ ಅಂದಳು, ಏನ್ ಮಾಡ್ತೀರಿ ಪತಿದೇವ? ಅವಾಗ ವಿಠಲ ದೇವ್ರಂದ ಏನಂತ್ರಿ? ನಾನು ಸೀರೆ ಉಟ್ಟ ಸಕ್ಕುವಾಗಿ 4 ದಿವಸಕ್ಕೆ ಗಂಡ ಮನ್ಯಾಗ ಹೋಗಿ ನಿಂದಿರ್ತನಂದಿ ವಿಠಲ ದೇವರ. ಅಂದ್ರಲೇ ಮಾತ್ ಖರೆ ಐತಿ. ಅದಕ್ಕ ಅವ ರಕಮಾಬಾಯಿ ಹೇಳ್ತಾಳ, ಏನಂತವ? ಪತಿದೇವ ಹೌದು, ನನ್ನ ಮಾತು ಕೇಳ್ರಿ. ಸೀರೆ ಉಡುದ ಸಸಾರ ಐತಿ, ಕರೆ ಸೀರೆ ಉಟ್ಟ ಮೇಲೆ ಸೀರೆ ಸಂಭಾಳಿಸೋದು ಬಾಳ ಬಿರಿ ಆದ್ರಿ. ಸೀರಿ ಊರಿಂದ ಅಟ್ಟ ನೋಡ್ಲಾಕ ಸಸಾರ ಕಾಣ್ಲಾಕ ಅದ್ರೊಳಗ ಜನ್ಮ ತೆಗೆದ ಹೆಣ್ಮಕ್ಳಿಗೆ ಅಟ್ಟ ಗೊತ್ತೈತಿ. ಬಾಳ ಬಿರಿ ಐತಿ. ನನ್ನ ಮಾತು ಕೇಳ್ರಿ, ನೀವು ಸೀರೆ ಉಡ್ಬ್ಯಾಡ್ರಿ ಅಂದ್ರು ಅವಾಗ ಏನಂತಾರ? ಅದ್ಯಾಕಾದಿತ್ತ ನಾ ಸೀರೆ ಉಡಾವ್ನ, ಸ್ವಂತ ಕಡಾವ ಸುತ್ತವ್ನ, ಮೂಗನ್ಯಾಗ ನತ್ತ ಹಾಕವ್ನ, ಜಡಿ ಬಿಡವ್ನ, ತುರ್ಬಾ ಕಟ್ಟಿನ ಕೂದ್ಲಕ ಹಾಕವ್ನಿ. ಸೀರೆ ಉಡ್ತನಂದ ಆಕಿನ ಅಂದಳು, ಏನಂತಾಳ?
ಯಾಕೋ ನಿಂದು ಬಂದೈತಿ ಸನೇಕ ಹೋಗಿ ಸೀರೆ ಉಟ್ಟ ನನಗೇನಾಗೋದೈತಿ ಅಂದಳಿ ಏನಾಗ ನಮಗೇನ್ ಮಾಡೋದು ಹೋಗ್ಲಿ ಏನಾದ್ರು ಮಾತು ಕೇಳವಲ್ಲಿ ಅಂದ್ರೆ ಸೀರೆ ಉಡ್ತಾನಂದ್ರೆ ಹೋಗು ಹೋಗು ಆಯ್ತು ತಮ್ಮ ತೇಟ್ ಸಕ್ಕು ಆದ ಸೀರೆ ಉಟ್ಟ ಹೌದು ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಮೂಗಿನ ಮತ್ತ ಹಾಕಿದ ತೇಟ್ ಸಕ್ಕು ಹೆಂಗಿದಳಲ್ಲ ಹೌದು ಸಕ್ಕುವಾಗಿ ನಿತ್ತ ಸಕ್ಕುವಾಗಿ ನಿತ್ತ ಹಾಕಿ ಗಂಡ ಮನಿಗೆ ಹೋದಾಗ ಮತ್ ಸಕ್ಕು ಏನೇನ್ ಮಾಡ್ತಾಳ ದಗದ ಎಲ್ಲಾ ಮಾಡ್ಬೇಕಲ್ರಿ ಮಾಡ್ಬೇಕಾಯ್ತು ರೊಟ್ಟಿ ಮಾಡ್ಲಾತ್ತ ಅಡಿಗೆ ಮಾಡ್ಲಾತ್ತ ಕಸ ಹುಡುಗಲಾತ್ತ ಬಾಂಡೆ ಬೆಳಗಲಾಕತ್ತ ಉದಾನ ಹೋಗಿಲಾಕತ್ತ ದನಗಳ ಹೆಣಕಾಸ ಮಾಡ್ಲಾಕತ್ತ ಮುಂಜಾನೆ ದನಗಳು ಹಿಂಡ್ಲಾತ್ತ ದನಗಳ ಕಾಲನ ಹೆಂಡಿ ತೆಗಿಲಾಕತ್ತ ಎಲ್ಲಾ ಮಾಡ್ಕೋತ ಬಂದ ಆದ್ರ ಸ್ವಲ್ಪ ಪಂತಿ ಫರಕ್ ಆಗಲಕೈತಿ ಹೆಂಗ ಹೌದ ಒಂದ್ ದಗದಾಗಿತ್ರಿ ಏನಾಗಿತ್ತವ ಯಾವ ಸಕ್ಕುಬಾಯಿ ಒಂದ್ ಪದ್ಧತಿ ಇಟ್ಟಿಡ್ರಿ ಹೆಂಗ ಗಂಡ ಉಂಡಂಗ ನಿದ್ದೆ ಹತ್ತಕ್ಕಿತ್ತ ಮೊದಲ ಗಂಡನ ಕಾಲು ಒತ್ತಿ ಮನಗುತ್ತಿದ್ದಳು ಇದೊಂದು ಪದ್ಧತಿ ಇಟ್ಟಿಳ ಸಕ್ಕುಬಾಯಿ ಪದ್ಧತಿ ಇತ್ತವಾಗ ವಿಠ್ಠಲ ದೇವರಿಗೆ ಇದು ಗೊತ್ತಿದ್ದು ಗೊತ್ತ ಅವನಿಗೆ ಕಾಲು ಒತ್ತದವಂಗ ಗೊತ್ತಿಲ್ಲ ಕಾಮಗ ತಿನ್ನಾವ ಕೊಂಡಿ ವ್ಯಾಪಾರ ಮಾಡಿ ಬೀಳಾವ ಬಾಂಗ ಬೀಳಾವ ಒಂದ್ ಅಗದಾತ ಮಾತಮ್ಮ ಹೆಂಗವ ಇವ ಸುಮ್ಮಕೊಂಡು ಗಂಡಗ ಗೊತ್ತಿಲ್ರಿ ಇವ ವಿಠ್ಠಲ ದೇವ್ರದಾನ ಅನ್ನೋದು ಗೊತ್ತಿಲ್ಲ ಅವನಿಗೆ ಸೀರೆ ಉಟ್ಟ ಅನ್ನೋದ್ರ ನಾನು ಹೆಣ್ತಿನದ ಅದಕ್ಕೆ ತಾವನ್ ತಲೆಯಾಗ ಬರ ಅದಕ್ಕ ಸುಮ್ಮಕೊಂಡ್ರಲಿ ಇವ ಗಂಡ ಅಂದ ಏನಂತ ಯಾಕ ಸಕ್ಕು ದಿನನಿತ್ಯ ನನ್ನ ಕೈಯ ಕಾಲ ಮೈಯ ಒತ್ತಿ ಮನಗತ್ತಿದ್ದಿ ಹಿಂದ ಏನಾಗೈತಿ ನಿನಗ ಯಾಕೋ ಹಂಗೆ ಬರೇ ಕಾಮಗ ಬೀಳತಿ ನನ್ನ ಕಡೆ ಮುಕುಳಿ ಮಾಡಿ ಬಂದು ಬೀಳತಿ ಯಾಕೆ ಏನಾಗೈತಿ ನಿನಗ ಅಂದಾಗ ಇವ ಅಂದ ವಿಠ್ಠಲ ದೇವ್ರ ಯಪ್ಪ ನನ್ನ ಜಲಮ ಒಂದಿವ ನನ್ನ ಬಂಗಾರದಂತ ಹೆಣ್ತಿ ಹೇಳಿತ್ತು ಸೀರೆ ಉಡ್ಬೇಡ್ರಿ ಹೌದು ಆಕಿ ಮಾತು ಕೇಳಿಲ್ಲ ನಾ ಸೀರೆ ಉಟ್ಟನಿ ಈ ಮಗನ ಕಾಲು ಒತ್ತು ಪಾಳೆ ಬತ್ತು ಹೌದು 3 ಮಂದಿ ಎಲ್ಲ ಬಂದ ನನ್ನ ಕಾಲು ಹಿಡಿತೈತಿ ಈ ಮಗನ ಕಾಲು ಹಿಡಿದ ನಾ ಬತ್ತು ಒಳಗ ಹಾಡ್ಯಾಡ್ಕೊಂಡಳ್ಳಕತ್ತ ಯಾರಿಗೆ ಹೇಳ್ತಾನ ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಕೆಲಸ ತಪ್ಪು ಮಾಡ್ಯಾನ ಯಾಕೋ ಎಲ್ಲಾ ಒತ್ಕೊಳ್ಳೋದ್ ಮಂದಿಗೆ ಒಂದ್ರೆ ಕುತ್ತಿಗೆ ಮಾಡ್ಬಿಟ್ಟು ಚಟಿತಿದ್ದ ಅಲ್ಲೇ ಈ ಮಗನ ಒತ್ರಿ ಅವ್ನು ತಾಳೆ ಅವ್ನು ಮೊದಲ ಇವ್ ಕೂತಾನ ಇವ್ರು ಒತ್ತರಿ ಮೊದಲ ಕೂತ ನೋಡ್ರಿ ಹೆಂಗ್ ಕೂತ ನೋಡ್ರಿ ನೋಡ ಬುಟ್ಟ್ಯಾಗ ಜೋಕ್ ಮಾರ್ ಕೂತಾಗ ಏನ್ ಮಾತಾಡ್ತಾರೆ ನಮಗೆ ಹೇಳ್ತಾನೆ ಹೆಣ ಅಂದ್ರ ಸುಮಾರು ಐತಿ ಸುಡಗಾಡದೊಳಗೆ ಕಟ್ಟಿಗೆ ತಂದ ಮನ್ಯಾಗ ಕೊಡ್ತಾರ ಮನ್ಯಾನ ಹೆಣ ಹೋದ ಸುಡಗಾಡದಾಗ ಸುಡ್ತಾರು ಅದು ಕಾಯಕದ ಸೃಷ್ಟಿ ನೇಮ ಐತಿ ಅದು ಸುಡಬೇಕಾಗ್ಯದ ಆಕಿ ಮಣ್ಣು ಹೋದ ಆಕಿ ಕೊಡ್ಬೇಕಾಗೈತಿ ಮನ್ಯಾಗ ಇಟ್ಕೊಂಡು ಕುಂಡ್ರಲಕ್ಕ ಬಂದಿಲ್ಲ ತಳದಾಗ ನಿಮ್ಮ ಮಾಪು ವಚನ ಕೊಟ್ಟನು ವಚನ ಪ್ರಕಾರ ಆಕಿ ಮಣ್ಣು ಆಕಿ ಕೊಡಬೇಕಾಗೈತಿ ಮನ್ಯಾಗ ಇಟ್ಕೊಂಡು ಕುಂಡ್ರಲಕ್ಕ ಬರಂಗಿಲ್ಲ ಗೊತ್ತಿಲ್ಲ ಅದಕ್ಕ ಒಂದು ಮಾತು ಹೇಳ್ಯಾರು ಯಾವ ವಿಠ್ಠಲ ದೇವ್ರ ಏನ್ ಮಾಡಿದ್ರಿ ಎಲ್ಲ ಆತು ಸುಮ್ಮ ಕುಂಡ್ರಿಲ್ರಿ ಗಂಡ ಆತ್ರಿ ಒಂದ್ 4 ದಿವಸ ಹೋಯ್ತು ಹೌದು ಸಣ್ಣಂಗಿವ ಒಂದ್ ಕಾಲು ತಂದ ಅವನ ಮ್ಯಾಲ ಹೋಗದ ಬೆತ್ತಲಿ ಹಾಸಿಗೆ ಇವ ಗಂಡ ನಾನು ಹೇಳ್ತೀನಿ ಅಂತೇಳಿ ಒಂದ್ ಕಾಲು ಓದಾಕಿ ಮ್ಯಾಲ ಹೋಗದ ಮತ್ತ ಅವ ಅಂದ ಇವ್ ಮಗ ಯಾಕೋ ಘಾತ ಮಾಡಂಗ ಕಾಣತಾನ ಸೌಕಾಸ್ ತೆಗದ ಕಡಿಯಾಕಿಟ್ಟ ಕಾಲ್ ತಳಗಿಟ್ಟ ಇವ್ ಮತ್ತ ಒಂದ್ ಕೈ ಒಗದ ಇವ್ ಯಾಕೋ ಮಗ ಮತ್ತ ಕೆಲಸ ಹೊಲಸಿಡ್ಸಂಗ್ ಕಾಣ್ತಾನಂತ ಮತ್ತ ಕೈ ತೆಗದ ದಂಡಿಗಿಟ್ಟ ಮತ್ತೆ ಕಡಿಗೆ ತೆಗದ ಇಟ್ಟ ಎಲ್ಲ ಆತು ತಮ್ಮ ಅವಾಗ ಇನ್ನು ನನ್ನ ಇವ್ ಯಾಕೋ ಬಿಡಂಗ್ ಕಾಣಂಗಿಲ್ಲ ತಿಳ್ಕೊಂಡ್ ಅವಾಗ ನಿಮ್ಮ ವಿಠ್ಠಲ ದೇವ್ರ ಒಳಗ್ ಒದರ್ತಾನ ಹೆಂಗ ಏ ರಕಮಾಬಾಯಿ ಬಾ ಮಗ ನಿನ್ನ ಮಾತು ಕೇಳಿಲ್ಲ ಸೀರೆ ಉಡಬೇಡ ಅಂದಿದ್ದಿ ಹುಟ್ಟಿನಿ ನಿನ್ನ ಮಾತು ಕೇಳಿಲ್ಲ ಸೀರೆ ಉಟ್ಟಾನಿ ಈಗ ಹಾತಾಗ್ತದ ಈ ಮಗ ಯಾಕೋ ಹತ್ತುಟ್ಲಿ ಸುಮ್ನಿ ಆರ್ಸಂಗ್ ಕಾಣ್ಲಕತ್ತೇನ ಬಾರ ಆರಿಸ್ತಾನೆ ಮಗ ಹೌದು ಹಾಡ್ಯಾಡ್ಕೊಂಡು ಅಳತಿದ್ಯೋ ಯಪ್ಪ ನೀನ ಒಳ ಕುತ್ಕೊಂಡ ಶಂಕ ಹೊಡಿತಿದ್ಯೋ ಅವಾಗ ನಮ್ಮ ರಕಮಾಬಾಯಿ ಸಕ್ಕುನ ಜೀವಕಾಳ ತುಂಬಿ ತಂದ ಅವಾಗಿಂದ ಅವಾಗ ವಿಠ್ಠಲ ದೇವ್ರನ ಮನಿ ಒಳಗಿಟ್ಟಾಗ ವಿಠ್ಠಲ ದೇವರ ಹೊರಗೆ ಬಂದಿ ಅವಾಗ ಹೊರಗೆ ಬಂದಾರ ನೀನು ಜಗಕ್ಕೆ ನೆಟ್ಟಿಗೆ ಹಚ್ಚಿದಿ ನೀನು ಒಬ್ಬರ ಕೈಯಾಗಿಂದ ಉಳಿಸ್ಕೊಂಡು ಬಂದ ನೀನು ನಾವ್ ನೆಟ್ಟಿಗೆ ಹಚ್ಚಿವಿ ಅಂದ್ರೆ ಏನ ನೀ ದೊಡ್ಡವು ನಾವು ದೊಡ್ಡ ನೀನೇ ವಿಚಾರ ಮಾಡು ದೊಡ್ಡವ್ರ ತಂಗಿ ನೀನೇ ವಿಚಾರ ಮಾಡು ಒಟ್ಟ ನಾನು ಜೋಡ ಅಲ್ಲತ್ತಿವಿಲೆ ನಿನ್ನ ಜೋಡಲ್ಲ ನಿಮ್ಮ ಮುತ್ಯಾನ ಜೋಡಿದ್ದದೈತಿದ ಮಾಯಿ ಅಕಸ್ಮಾತ್ ನಮ್ಮ ರಕಮಾಬಾಯಿ ತಂದಿದ್ದಿಲ್ಲ ಅಂದ್ರೆ ಇವಳ ಪರಿಸ್ಥಿತಿ ಆಂಬುಲೆನ್ಸ್ ಗಾಡಿ ಆರ್ಡರ್ ಆಗ್ತಿತ್ತಮ್ಮ 180 ಪಸಕ್ಕ ತಮ್ಮ ಆಂಬುಲೆನ್ಸ್ ಗಾಡಿ ಬಂದೇ ಬಿಡ್ತಿತ್ತು ಹೆಂಗ ಬರ್ಬೇಕಾಗ್ತಿದ್ದಗದ ವಿಠ್ಠಲ ದೇವ್ರು ಹೌದು ಆದ್ರೆ ಇಲ್ಲ ನಂಗಿಲ್ಲ ವಿಠ್ಠಲ ಹೌದು
ಈಗ ನೀ ವಿಠಲ್ ದೇವ್ರ ಸುದ್ದಿ ತೆಗದಿಯ ನಾಂಟ್ಲಿ ಇನಕ ತಕ್ಕ ಹೆಣ್ಣು ನನ್ನ ಜೋಡ ಅಲ್ಲ ಅಂದಿದಿ ನಿಮ್ಮ ಸೀರಿ ಸೆರಗ ನನಗ ಬ್ಯಾಡ ನಿಮ್ಮ ಸೀರಿ ಸನಿ ನಾವು ಬರಂಗಿಲ್ಲ ಅಂತ ಹೇಳಿ ನಿನ್ನ ಹಿಡ್ಕೊಂಡು ಇಲ್ಲಿ ತಕ್ಕ ವಾದ ಮಾಡ್ಕೊತ ಬಂದಾವ ಸ್ವತಃ ನಿಮ್ಮ ವಿಠಲ ದೇವರ ಸೀರಿ ಉಟ್ಟ ಸಕ್ಕುವಾಗಿ ತಿರುಗುತ್ತಾನಂದ್ರ ಸೀರಿ ಉಡ್ತಿ ಅಂದ್ರ ನೀ ನನ್ನ ಜೋಡ ಅಲ್ಲ ಏ ಸಣ್ಣ ಅಪ್ಪ ನೀ ದೊಡ್ಡವ ಸೀರಿ ಉಡಬಾರ್ದಲ್ಲ ಸೀರೆ ಉಡ್ಬಾರ್ದಲ್ಲ ಯಾಕ ಕೆಲಸ ಇವ್ರು ಮಾಡಿಲ್ಲ ಯಾರು ಮಾಡ್ಯಾರಿ ಒಳಗೆ ಸೀರಿ ಮಾಡಿ ಹೌದು ಏನಿದೆ ಸೀರೆ ಮೈಮನೆ ಹಂಗದವ ಹೌದು ಹೌದು ಬಲೆ ಬಲೆ ಅವ್ರು ಸೀರೆ ಡಬ್ಬ ಬಿದ್ದು ಹೋಗ್ಯಾವ ಯಾಕಿರ್ತಪ್ಪಳ ಅದಕ್ಕೆ ಹೇಳ್ತಾರೆ ಹಿರಿಯರು ಹಿರಿಯರು ಏನ್ ಹೇಳ್ತಾರಪ್ಪ ಅಂದ್ರ ಮಾಡಿದೋಳು ಮಾರಾಯ ಸುಳ್ಳೆ ಜಗಳ ಯಾಕ ತಗೀತಿ ನೋಡಲಾರ್ದ ಮೊಸರು ತಿನ್ನು ಎಡಿ ಯಾಕ ಒಗೀತಿ ನೋಡಲಾರ್ದ ಮೊಸರು ತಿನ್ನು ಎಡಿ ಯಾಕ ಒಗೀತಿ ಅಮ್ಮ ಮಾಡಿ ಉಣ್ಬೇಕಾಗಿತ್ತು ಮಾಡ್ಯಾರ ಉಂಡಾರ ಬಿಡ್ಲಾಕ್ ಬರಂಗಿಲ್ಲ ಸೀರಿನೂ ಉಟ್ಟದಿಯ ಕಸಾನು ಉಡುಗೆದಿಯ ಅವ್ರ ಪಜಿತಿಗೆ ಸಿಕ್ಕ ಅವ್ರ ಮನ್ಯಾಗ ಹೋಗಿ ದನಾನು ಕಾದದಿಯ ಕಾಯ್ದಾನ ಹೊತ್ತಿದ ಅಂಬಲಿನೂ ಕುಡ್ದದಿಯ ಜೋಳಿಗ್ಯಾಗ ಬೆಂಕಿನೂ ಸುರ್ಕೊಂಡದಿಯ ನಾನಾ ತರದ ಅವ್ರ ಕೈಯಾಗ ಹಿಟ್ಟು ಸಹಿತ ಬೀಸಿ ಕೊಟ್ಟದಿ ಹಂಗೇನು ಮಾತಾಡ್ಲಕ್ ಹೋಗ್ಬೇಡ್ರಿ ಬಸವಣ್ಣ ಅದಕ್ಕೆ ಈಗ ಒಂದು ಮಾತು ಕೇಳ್ರಿ ಏನಂತ್ರಿ ಜಗತ್ತಿನೊಳಗ ಹ್ಯಾಣ್ತಿ ಯಾರನ್ನ ಮೆಟ್ಟಿಗೆ ಹಚ್ಚಿಲತ್ತ ಇವ್ ಹೇಳ್ತಾನ್ರಲ್ಲ ಗಂಡ ಮೆಟ್ಟಿಗೆ ಹಚ್ಚನತ್ತ ಹ್ಯಾಣ್ತಿನ ಹೌದು ಆದ್ರೆ ಹೆಂಡತಿ ಮೆಟ್ಟಿಗೆ ಹಚ್ಚಿಲತ್ತ ಇವ್ ಬಸು ಹೇಳ್ತಾನೆ ಬಸು ಬಸು ಅಲ್ಲ ಇವ ತುಸು ತುಸು ಗಂಡ ಮೆಟ್ಟಿಗೆ ಹಸ್ತಾನಂತ ಬಾಂಡ ಮಾಡಿ ಅಂದ್ರೆ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ನಮ್ಮ ಗಂಡನ ಸುದ್ದಿಯ ತಗದ ತಿಳಿಸುವೆ ನೀನಾಗ ಹೇಳ್ತಿ ಸಹಿತ ಮೆಟ್ಟಿಗೆ ಹಚ್ಚಲ ತಿಳ್ಕೊ ಇದನ್ಯಾಗ ನೀನು ತಿಳ್ಕೊ ಇದನ್ಯಾಗ ಒಂದಾನೊಂದ ಟೈಮದೊಳಗ ಸತ್ಯವಾನ ಎದ್ದ ಏನ್ ಮಾಡ್ತಿದ್ರಿ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದ ಯಮ ಈಗ ಸತ್ಯವಾನನ ಹೆಂಡತಿ ಸಾವಿತ್ರಿ ಸಾವಿತ್ರಿಗೆ ತಮ್ಮ ತಿಳಿದ ಭಕ್ತ ಕೇಳಿ ಮತ್ತೇನಾಯ್ತು ನನ್ನ ಗಂಡನ ಪ್ರಾಣ ಯಮ ಓದನ ಯಮಲೋಕ ಮರಳಿ ತರ್ಬೇಕಂತ ಹೋಗಿ ಬೆನ್ನ ಹತ್ಯಾಳವಾಗ ಯಮನ ಬೆನ್ನ ಹತ್ತಿ ಹೋಗಿ ನಿತ್ತಳ ಯಮಲೋಕ ಕೇಳಿ ಯಮಲೋಕದೊಳಗ ಯಮನ ಸಂಗಟ ಹೋರ್ಯಡಿ ಯಮನ ಮಾತಿನೊಳಗ ಸಿಗಿಸಿದ ಸಿಗಿಸಿ ಸಾವಿತ್ರಿ ಮಾತಿಗೆ ಜೋಲಿ ಬಿದ್ದ ಯಮ ಆಕಿ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕಿಯ ಕೈಯಾಗ ಸತ್ತ ಗಂಡನ ಪ್ರಾಣ ತಮ್ಮ ಹೆಂಡತಿ ಹೋಗಿ ನಾದಕ್ಕ ನಿನಗೊಂದು ಮಾತ ಹೊಳ್ಳಿ ಕೇಳ್ತಾನ ಕೇಳಪ್ಪ ಈಗ ಸತ್ತ ಹೆಂಡತಿ ಪ್ರಾಣ ಯಾವ್ರೆ ತಂದಿರೇನೋ ಜಗದಾಗ ಏನತ್ತು ಗಂಡ ಮೆಟ್ಟಿ ಹಸ್ತಾನ ಅಂತ ಹೇಳ್ತಾನ್ರಲ್ಲ ಅದಕ್ಕೆ ನಮ್ಮ ಉತ್ತಮಣ್ಣ ಒಂದ್ ಎಷ್ಟು ಚಂದ ಹೇಳಿದ್ ನೋಡ್ರಿ ಏನ್ ಹೇಳ್ತಾನ ಮುತ್ತಮು ಅವ ನೀ ಅವ್ ಆಗ್ಬೇಕಾದ್ರೆ ಇಲ್ಲಿ ಅಪ್ಪನ ತ್ಯಾಕ ಬರ್ಬೇಕಲ್ಲ ಅಪ್ಪನ ತ್ಯಾಕ ಬರ್ಲಾರ್ದ ನಿನಗೆ ಹೆಂಗ ಮಕ್ಕಳಾಗ್ತಾವ ಹೌದ್ ಹೌದ್ರಿ ಅವ್ ಆಗ್ಲಾಕ ಬರಂಗಿಲ್ಲ ಅಪ್ಪ ನಿನ್ನ ಮಗ್ಗಲ ಒಳಗಿದ್ರ ನಿನಗ ಮಕ್ಕಳಾಗತಾವ ಅವಾಗ ತಾಯಿ ಆಗತಿ ನೀನು ಅಕ್ಕ ಮಗಲಾಗಿರ್ಲಿಕ್ಕ ನೀವು ಹೆಣ್ಮಕ್ಳು ಕೂಡಿ ಯಾವಕ್ರಿ ಹಾಡ್ದಿರೇನೋ ಗಂಡ ಕೂಟ ಕೂಡ್ಲಾರ್ದ ಯಾವಕ್ರಿ ಹಾಡ್ದಿ ಇಟ್ಟಾರೇನೋ ಅಂತ ಕೇಳ್ತಾನೆ ಹೇಳಿ ಸರಿಯಾದ ಉತ್ತರ ಅಮ್ಮ
ಗಂಡಸ ಮಗನ ಸನೇಕ ತಗೊಳ್ಳಾರದ ಗಂಡನ ಸಂಗಾಟ ಭೋಗ ಕೊಡಲಾರದನ ಗಂಡನ ಸಹಾಯ ಇರಲಾರದ ಹೆಣ್ಣಿನಿಂದ ಹೆಣ್ಣು ಹುಟ್ಟಿದ ತಮ್ಮ ಪಕ್ಕ ಲಕ್ಷಿತ ಕೇಳು ಒಂದು ಮಾತು ಹೇಳ್ತೀನಿ ಕೇಳು ಯಾವ ಸೂರ್ಯ ದೇವನ ಹೆಂಡತಿ ಸಂದನ್ಯಾದೇವಿ ಏನ್ವ ಸೂರ್ಯ ದೇವನ ಹೆಂಡತಿ ಸಂದನ್ಯಾದೇವಿ ಒಂದ್ ಅಗದ ಮಾಡಿದ್ರಿ ಏನ್ ಮಾಡಿದ್ರಿ ಸೂರ್ಯ ದೇವನ ಕಿರಣ ಪ್ರಕಾಶಗಳ ತಾಳ್ಲಾರದಕ್ಕಾಗಿ ತಾ ನಿತ್ತಳು ನಿತ್ತ ಬಳಕ ತನ್ನ ಛಾಯ ಬಿತ್ತ ಧರುಣಿ ಮ್ಯಾಗ ಅಂದ್ರೆ ಏನು ನಾವ್ ನಿತ್ತ ಬಳಕ ನಮ್ಮ ನೆಳ ಬೀಳ್ತದಲ್ಲ ಛಾಯ ತನ್ನ ನಿತ್ತಿರುವಂತ ನಿತ್ತ ಬಳಕ ಭೂಮಿ ತಲೆ ಮ್ಯಾಗ ಬಿತ್ತ ಛಾಯ ಆ ಛಾಯಾಕ ಜೀವಕಾಲ ತುಂಬಿ ಛಾಯಾದೇವಿನ ತಯಾರ ಮಾಡಿತ್ತ ಅವಾಗ ಯಾವ ಗಂಡಸ ಮಗ ಬಾಂಧಾಕಿಗೆ ಭೋಗ ಕೊಟ್ಟಿಲ್ಲ ಯಾವ ಗಂಡಸನ ಸಹಾಯ ಹಾಕಿ ತಗೊಂಡಿಲ್ಲ ತನ್ನ ರೂಪದಿಂದ ತನ್ನ ಛಾಯಾದೇವಿನ ತಯಾರು ಮಾಡಿಲ್ಲ ಅದ ಛಾಯಾದೇವಿಗೆ ಮುಂದೆ ಶನಿದೇವ ಹುಟ್ಟಿ ಬರ್ಬೇಕಾತ ಯಾರಿಂದ ಛಾಯಾದೇವಿದಿಂದನ ಆ ಛಾಯಾದೇವಿನ ಹುಟ್ಟಿಸಿ ತೆಗಿಬೇಕಾದ್ರೆ ನಿಮ್ಮ ಅಪ್ಪ ಯಾವ ಮಗಲ ಕೂತಿದ್ದನ ಎಲ್ಲಿ ಹೋದ್ರಲ್ಲ ನೋಡು ಮೂರು ಕಡೆಗೆ ತಿರುಗಾಡ್ಕೋತ ಅವರು ತಿಳ್ಕೊಂಡ್ರಿ ನಮಗೆ ನೆಡಂಗಿಲ್ಲ ಅನ್ನೋದು ಗೊತ್ತಾಯ್ತು ಅವ್ರಿಗೆ ಗೊತ್ತಾಗೈತೇನ ಹಸರು ಮಾಡ್ತಾರೆ ನಾವು ಹೋಗ್ಬೇಕು ಅಂತ ಕಡೆಗೆ ತಮ್ಮ ಹೇಳ್ರಿ ಏನಿದು ಛಾಯಾದೇವಿದು ಒಂದಾತು ನೀವೊಂದು ಮಾತು ಹೇಳತ್ತೀರಿ ಸ್ವಲ್ಪ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಜರ ನಾಲಿಗೆ ಟೈಟ್ ಹಿಡಿದರ ಪಾರ್ವತಿ ಹಡದಾಳು ದ್ರಾಕ್ಷೇಣಿ ಹಡದಾಳತ್ತು ನಿನಗನ ಹೇಳಿಲ್ಲ ಹಡದಾಳ ಅಂದಿಲ್ಲ ಇಲ್ಲ ಹಡಿಯೋದಕ್ಕ ಮಂತ್ರ ಪಿಂಡದಿಂದ ತಯಾರು ಮಾಡೋದಕ್ಕ ಬಹಳ ಫರಕ್ ಐತಿ ಫರಕದ ಹೌದು ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡ್ಯಾಳಪ್ಪ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷೇಣಿ ತೀರ್ಣ ವಾದ ಕೊಟ್ಟ ಅಕ್ಕಿ ಹಡದಾಳತ್ತು ನಿನಗನ ಹೇಳಿಲ್ಲ ಹಡಿಬೇಕಾದ್ರೆ ಕೂಟ ದ್ವಾರದಿಂದ ಕಡ್ಯಾಕಾಗಿ ಬರ್ತಿರ್ಬೇಕು ಅದಕ್ಕೆ ಹಡದಾಳತ್ತೇಳಿ ನಾಮ ಬರ್ತದ ಆದ ಶಬ್ದ ಅಲ್ಲಿ ಬರ್ತದೆ ಅದಕ್ಕೆ ತಮ್ಮ ನಿನಗೊಂದು ಮಾತನ್ನ ಕೇಳ್ತಾನ ಏನ್ ಕೇಳ್ಬೇಕತ್ತೀರಿ ಗಂಡ ಮಗಳಾಗಿದ್ರ ಮಕ್ಕಳಾಗ್ತಾವ ಆಗಂಗಿಲ್ಲ ಅಂತ ಹೇಳಿ ಈಗ ನಾವೊಂದು ಮಾತು ಕೇಳ್ತೀನಿ ಹೆಂಗ್ರಿ ಗಂಡ ಮಗಳಾಗಿದ್ರ ಮಕ್ಕಳಾಗ್ತಾವ ಗಂಡ ಮಗಳಾಗಿರ್ಲಿಕ್ಕ ಆಗೋದಿಲ್ಲ ಪರಮಾತ್ಮನ ಮಗಳಾಗ ಪಾರ್ವತಿ 24 ತಾಸದಾರ ಗಂಡ ಇಬ್ರು ಕೂಡ್ಯಾರ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಅದಾನರೇ ಮತ್ತ ಬ್ರಾಹ್ಮಣ ಮಗಳಾಗ ಸರಸ್ವತಿ ಅದಾಳ ಯಾಕಾಗ್ಲಿಲ್ಲ ಮಕ್ಕಳ ಒಂದ್ ಮಾತು ಹೇಳ್ರು ಏನಂತವ ಏನ ಮಾಡ್ಬೇಕಾದ್ರು ತಂಗಿ ಬೀಜ ಇದ್ದಾಗನ ಬೆಳಿ ಬರ್ತತಿ ಬೀಜ ಇರ್ಲಿಕ್ಕ ಬೆಳಿ ಬರಂಗಿಲ್ಲ ಅಂದಿ ನಾನು ಅನ್ನಂಗಿಲ್ಲ ನಿನ್ನ ಕೈದಿನ ಅಂದಿಲ್ಲ ಆದ್ರೂ ನೀ ಅಂದಿ ಅನ್ನ ಹೇಳತ್ತಿ ಬೀಜ ಇದ್ರೆ ಬೆಳಿ ಬರ್ತಾವಂದಿ ಬೀಜ ಮತ್ತೆ 3 ಬೀಜಗಳ ಭೂಮಿ ಮಗಲಾಗೈತ್ಲ ಬೀಜ ಸುಟ್ಟಿದ್ದು ನಿಮ್ಮ 3 ಏನಾಗಿತ್ತು ಬೀಜಕ್ಕೆ ಬೆಂಕಿ ಹತ್ತಿರಿ ಸುಟ್ಟು ಹೋಗ್ಯ 3 ಬೀಜ ಎಲ್ಲವ ನಿಮ್ ಬೀಜ ಅದರಾಗ ಬೀಜನ್ಯಾಗ ಬೀಜ ಈ ಬೀಜ ಫರ್ಕದ ಇವು ಮದರಿ ಬೀಜ ಈ ಬೀಜ ಬೇರೆ ಇವು ಎಲ್ಲಾ ಬೀಜಗಳು ಪಟಕನ ಹೋಗದ್ರ ನಾಡ್ತಾವ ಈ ಬೀಜ ಹಂಗ ಬೇರೆ ಹೆಂಗ್ರಿ ಈ ಕೋತಂಬರಿ ಬೀಜ ಇತ್ತು ಅರಿಬೇಕು ಹಂಗ ಸಣ್ಣ ಹಂಗಿ ಮಚ್ಚಿಲೆ ಮೆಟ್ಟಗಾಲಿ ಅರ್ಧಾಗ ಮತ್ತೆ ಬೀಜ ನಾಡ್ತಾವ ಅದೊಂದು ಬೀಜ ನಾವು ನಿನಗ ಬೀಜ ಅಂದಿಲ್ಲ ನೀನಾಗಿ ನಮಗಂದದಿ ಬೀಜ ಬೆಳೆ ಬರ್ತದೆ ಅಂದದಿ ಮಾ 3 ಮಂದಿ ಇದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸರಸ್ವತಿ ಮತ್ತೆ ಪರಮಾತ್ಮ ಪಾರ್ವತಿ ಲಕ್ಷ್ಮಿ 6 ಜೋಡಿಗಳು ಕೂಡಿದ್ದಾಗ ಯಾಕೆ ಮಕ್ಕಳಾಗಲಿಲ್ಲ ಏನ್ ಕಮ್ಮಿ ಬಿದ್ದಿದ್ದಾನೆ ಬೀಜಿಗೆ ಏನಾಗಿತ್ತು ಈಗ ನಾವು ಹೊಳೆ ಹಿಂಗ್ ಕೀಳು ಪಾಳಿ ಬರ್ತಾರೆ ಹೊರಗಡೆ ಹೋಗ್ತೀರಿ ನಮಗ ಅಲ್ಲ ಹಚ್ಚಬೇಡ ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೋಬೇಡ ಹಗ್ಗ ಆಗವೆ ಅದಕ್ಕೊಂದು ಮಾತಾಡೋ ಪಂಚಜನ್ಯ ಪಂಚಜನ್ಯ ಯಾವ ಪುರಾಣದೊಳಗೈತಿ ಪಂಚಜನ್ಯ ಸುಳ್ಳು ಹೇಳ್ಬೇಡ ಅಲ್ಲ ಪಂಚಜನ್ಯ ಅಲ್ಲ ಪಂಚಜನ್ಯ ಹಿಡಿತಾನವ ಆಯುಧ ಹಿಡಿಯಂಗಿಲ್ಲ ಅಂದಾನ ಹೌದು ಪಂಚಜನ್ಯ ಹಿಡಿದಾನಂದಿ ಜನ್ಯ ಅಂದ್ರ ಅದ್ರ ಅರ್ಥ ಏನು ಜನ್ಯ ಅದಕ್ಕೆ ತಮ್ಮ ಕೊಳ್ಳಾಗ ದಾರ ಮಾಡಿ ಹಾಕೋತಾರ ನೋಡು ಅದಕ್ಕೆ ಜೈನ್ಯ ಅಂತಾರ ಅದ ನಾವ ಕೈಯ ಹಿಡ್ದಾನ ಎಲ್ಲ ಅಲ್ಲ ಜನಿವಾರಕ್ಕೆ ಜೈನ್ಯ ಅಂತಾರ ಜನಿವಾರಕ್ಕೆ ಜೈನ್ಯ ಅಂತಾರ ಅಲ್ಲ ಅವ ಕೈಯಾಗ ಹಿಡಿದಿರೋ ಆಯುಧ ಯಾವ್ದಪ್ಪ ಅಂದ್ರೆ ಬೇರೆ ಆಯುಧಗಳ ಅಸ್ತ್ರ ಶಸ್ತ್ರನ ಹಿಡಿಯಂಗಿಲ್ಲ ಮಾತು ಕೊಟ್ಟಿದ್ದ ಕುರುಕ್ಷೇತ್ರ ಯುದ್ಧ ನಡೆಯುವ ಕೃಷ್ಣ ಪರಮಾತ್ಮ ಮಾತು ಕೊಟ್ಟಾನ ಭೀಷ್ಮ ಬಂದಾಗ ಇನ್ನ ಭೀಷ್ಮ ಇತ್ತನ ಎಲ್ಲ ಕೊಲ್ತಾನ ಬಾ ತಿಳ್ಕೊಂಡು ಒಂದ ದಗದ ಮಾಡ್ಯಾನ ಏನ್ ಮಾಡ್ಯಾನವ ಏನಂತೇಳಿ ಯಾವ ಭೀಷ್ಮ ಅವನ ಕೈ ಒಳಗೆ ಬಂದ ಯುದ್ಧಕ್ಕೆ ಬಂದಾಗ
ಒಂದ ರಥದ ಗಾಲಿ ಬಿದ್ದಿತ್ತು, ಗಾಲಿ ತಗೊಂಡು ತನ್ನ ಕೈಯಾಗ ಹಿಡದ. ಹೌದು. ಭೀಷ್ಮ ಎಟ್ಟು ಬಾಣ ಬಿಡ್ತಾನ, ಅಟ್ಟು ಬಾಣ ಎಲ್ಲ ಬಂದ ಗಾಲಿಗೆ ಬಿಡಿಲಕತ್ತು, ಚಕ್ರಿಗೆ ಗಾಲಿಗೆ ತಿರುಗಿಸಲಕತ್ತ ಮ್ಯಾಲ ನಿಂತ ಗಾಲಿಗೆ. ಹೌದು. ಆಯುಧ ಹಿಡಿಯಂಗಿಲ್ಲ ಅಂದ, ನಾವು ಆಯುಧ ಹಿಡಿಲಾಕ ಬರಂಗಿಲ್ಲ. ಅದಕ್ಕ ತಮ್ಮ ಎತ್ತಿನ ಗಾಲಿ ಹಿಡದ. ನಾವು ಅದೇ ಐದೇ ಮಾಡಿ ಹಿಡ್ದಾನ, ಅದನ್ನ ಮಾಡಿ ಹಿಡಿದು ತಿರುಗಿಸ್ತಿದ್ದ. ಬೇಕಂದ್ರ ಪುರಾಣ ಸಮೇತನ. ನಾವೊಂದು ಕೇಳಟ್ಲಿ, ನೀವೊಂದು ಹೇಳ್ತಿ. ಆಯುಧ ಹಿಡಿಯಂಗಿಲ್ಲ ಅನ್ನ ಹಿಡಿಬಾರ್ದನ. ಅದಕ್ಕ ನಿನ್ನ ಕಪಟ ನಾಟಿ ಕೃಷ್ಣ ಒಂದ ದಗದ ಮಾಡ್ಯಾನ ತಮ್ಮ. ಹಂಗವ ಭೀಮನ ಮೊಮ್ಮಗ ಇದ್ದ ಯಾರವ ಬಾರ್ಬರಿಕ. ಹೌದು. ಈಗ ಹೇಳ್ತಾನೆ ಕೇಳಿ, ಪಕ್ಕ ಹೇಳ್ರಿ ಅವ್ರಿಗೆ. ಅವ ಬರೇ 3 ಬಾಣ ಬಿಟ್ಟಿದ್ರನ ಕುರುಕ್ಷೇತ್ರ ಅಟ್ಟು ಎಲ್ಲ ನಟ್ಟಂಶಾಗಿ ಹೋಗಿ ನಾಶ ಆಗ್ತಿತ್ತು. ಅಲ್ಲಿ ಧರ್ಮ ಅಧರ್ಮ ತೋರಿಸ್ಕೊಳಕ ಇವ 3 ಬಾಣ ಬಿಟ್ಟು ಇವ ಕೊಂದಂದ್ರ ನನ್ನ ಬೆಳಕ ಜಗದಾಗ ನಂದು ಹೆಂಗ ಡಿಮಾಂಡ್ ತೋರಿಸ್ಲತ್ತೇಳಿ ಭೀಮನ ಮೊಮ್ಮಗ ಆದಂತ ಬಾರ್ಬರಿಕ ಅವನ್ ತ್ಯಾಕೊಂಡ ಬಲಾಡಿ ಇದ್ರಿ ಬಾಣಗಳ. ಹೌದು. ಇವ ಅಂದ, ನೀನು ನಿನ್ನ ನನಗೆ ಏನು ಬೇಕಾಗಿಲ್ಲ, ಬರೇ ಒಂದು ನಿನ್ನ ಹತ್ಯಾಕಿರುವಂತ ವಸ್ತು ಬೇಕಂದ. ಒಂದೇ ಬೇಕು. ಯಾವ್ದಂದಾಗ ಬಾರ್ಬರಿಕ ನಿನ್ನ ಬಾಣಗಳ ಬೇಡ, ಅಸ್ತ್ರಗಳ ಬೇಡ, ಶಸ್ತ್ರಗಳ ಬೇಡ, ಏನು ಬೇಡ, ಬರೇ ನಿನ್ನ ತಲಿ ಒಂದ ತೆಗೆದು ಕೂಡ ನನ್ನ ಕೈಯಾಗ. ಹೌದು. ಏನೋ ಇವನ ತಲಿ ತೆಗೆದು ನಾ ಕೈಯಾಗ ಹಿಡದ್ರ ಮುಂದ ನಾನ ಮಾಡುವಂತ ಧರ್ಮಗಳ ಮಂದಿಗೆ ಕಾಣ್ತೈತಿ. ಅದಕ್ಕೆ ಇವನ ಹೊಡೆದಂದ್ರ ನನ್ನ ದಿಮಾಕ್ ಮುಂದ ಡಿಮಾಂಡ್ ಬರಂಗಿಲ್ಲ ತಿಳ್ಕೊಂಡ ಬಾರ್ಬರಿಕನ ತಲಿ ಕೇಳಿರುವಂತ ಕಪಟ ನಾಟಿ ಕೃಷ್ಣನೋ ನೀನು. ಮಂದಿನ ಮುಂದಕ್ಕೆ ಬರಾಗುಡಾವ ಅಲ್ಲ, ನಿನ್ನ ಬೆಳಕ ತೋರಿಸೋದಕ್ಕಾಗಿ ಮತ್ತೊಬ್ಬರ ಜೀವ ಹೊಡೆದಾವ. ಅದಕ್ಕ ತಮ್ಮ ಮಹಾಭಾರತ ಯುದ್ಧ ನಡಿಬೇಕಾದ್ರ 18 ದಿವಸ ಅಲ್ಲಿ ಗುಡ್ಡದ ಮ್ಯಾಲ ಕೂತ ಬಾರ್ಬರಿಕನ ರುಂಡ ಅಟ್ಟ ಯುದ್ಧ ನಡೆದು ನೋಡ್ತಿತ್ತು. ಹೌದು. ಲಾಸ್ಟ್ ಅವನ ರುಂಡನ ಒಂದು ಮಾತು ಹೇಳೈತಿ. ಏನಂತವ? ಲಾಸ್ಟ್ ಯಾರು ಸತ್ತಾರಿ ಕುರುಕ್ಷೇತ್ರ ಯುದ್ಧದಾಗ ಎಲ್ಲಾರು ಹೋದ್ರು, ಲಾಸ್ಟ್ ಯಾರು ಸತ್ತಾರ ಅದು ಒಂದ ಹೇಳೈತಿ. ಅದಕ್ಕ ಶಾನೆ ಬಾಳಿದ್ದಂಗ ಕಾಣ್ತೀವಿ. ಒಂದು ಮಾತು ಕೇಳ್ತಾನೆ. ಏನ್ ಕೇಳ್ತೀರಿ? ಕೌರವ್ರ ಒಳಗ 100 ಮಂದಿ. ಹೌದು. 100 ಮಂದಿ ಒಳಗ ಲಾಸ್ಟ್ನೇದ ಹುಟ್ಟಿದ ಮಗನ ಹೆಸರೇನು? ಹೌದು ಹೌದು. ವಿಷಯ ಹಿಂಗೆ ಕೇಳಬೇಕು ತಮ್ಮ. 100 ಮಂದಿ ಕೌರವ್ರಲ್ಲನ, 100 ಮಂದಿ ಕೌರವ್ರೊಳಗೆ ಲಾಸ್ಟ್ ದೊಡ್ಡ ಮಗ ದುರ್ಯೋಧನ. ಲಾಸ್ಟ್ನೇದ ಮಗನ ಹೆಸರೇನ ಬಂದ್ರ ಹೇಳುದು. ಬಂದಂಗ ಹೊಡಿ ಬಂಗಾರ. ನಾವು ಬರಂಗಿಲ್ಲ ಮ್ಯಾಲ ಕೈ ಎತ್ತಲ್ರಲ್ಲ, ನಾ ಹೇಳ್ತೀವಿ ಬೇಕಾದಾಗ. ಅದಕ್ಕೂ ತಯಾರಿ. ಹೌದು. ಬರಂಗಿಲ್ಲ ನನಗ, ಲಾಸ್ಟ್ನೇದ ಮಗನ ಹೆಸರು ನನಗ ಗೊತ್ತಿಲ್ಲ, ಮ್ಯಾಲ ಕೈ ಎತ್ತಲಿ, ನೀನು ಹೇಳುವ ಅನ್ಲಿ. ಆರಾಮ್ರಿ ಆರಾಮ. ಪೂಜೆ ಯಾರು ನಿಂದ? ಏನ್ ತೇಜದ ಬೇಕಲ್ಲ ನಿಂದೆ ಮೇಡಮ್. ಈ ಕೇಳಿದ ಪ್ರಶ್ನೆ ಕಸರಿಯಾಗುತ್ತರ ಪಾಟಿ 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 ಓಡಿಯದ ದೈವಕ ವಂದನ ಮಾಡಿ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಏ ಆದಿಶಕ್ತಿ ನೆನದಳ ತಮ್ಮ ಹಳ್ಳದ ದಾಂಡ್ಯಾಗ. ತಾಯಿ ಆಶೀರ್ವಾದ ಐತಿ ನಮ್ಮ ತೆಳಿನಾಗ. ಗಂಡ ವಿದ್ಯೆ ಹಾಡಿ ತಿಳಿಸಳ ತಮ್ಮ ಮಾಸಳ ಊರಾಗ, ಕೇಳೋ ಮಾಸಳ ಊರಾಗ. ಅವತಾರ ತಾಳಿ ಬಂದಳ ತಾವಾಗ ರಾಮದೇವ, ನೀ ನನ್ನ ತಾಯಿಯದಿ ಪಾರ್ವತಿ, ನೀ ನನ್ನ ಹೆಂಡತಿ ಸೀತಾ ಆಗಲಕ್ಕ ಬರಂಗಿಲ್ಲ. ಹೌದು ಅಂದತ್ತ. ಅಂದ್ರೆ ಏನು? ರಾಮದೇವ ದೊಡ್ಡವ ಇರ್ಲಿ, ನಾನು ಇಲ್ಲ ನಂಗಿಲ್ಲ. ರಾಮದೇವ ಪಾರ್ವತಿ ಬಂದಾಳ ನನ್ನ ಮಗಲಾಗಿಕ್ಕೆ ನನ್ನ ಹೆಂಡತಿ ಅಲ್ಲ ಅನ್ನೋದು ನಿನಗೆ ತಿಳಿದು ಬತ್ತ. ಹೌದು.
ಹೌದು ಮತ್ತ ಅರಿಬಿ ತೊಳಿವಂತ ಅಗಸ ಬಾಗಿಲ ಸಂದರಿಗೆ ನಿಂತುಕೊಂಡು ಒಂದು ಮಾತು ಮಾತಾಡಿದ. ಏನಂತವ? ರಾಮದೇವ ಹಾದಿ ಹಿಡಿದು ಬರ್ತಿದ್ದ. ಹೌದು ಒಂದು ಮಾತಂದ ಏನಂದವ? ಬಿಟ್ಟು ಹೆಣ್ತಿನ ಆಳಕ್ ನಾ ಏನ ಸ್ವಟ್ಟ ರಾಮನ ಅಂದಾರ. ಈ ಮಾತಂದ ಕೇಳಿ ಏನ್ ಮಾಡ್ಯಾನ? ಪಾರ್ವತಿ ಬಾಂಧಳು ಆಕಿ ಸೀತಾ ಅಲ್ಲ ಅನ್ನೋದು ಕಂಡು ಹಿಡಿದಿ. ಮತ್ತ ಬರೇ ಒಂದು ಅರಿಬಿ ತೊಳಿ ಮನುಷ್ಯನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಅಡಿವಿ ಕಳಿಸ್ತಿ ಅಂದ್ರೆ ನಿನಗೇನು ಶಾನೆ ಅನ್ಬೇಕು ಏನೋ ಮಳ್ಳ ಅನ್ಬೇಕು? ಏನು ದಡ್ಡ ಅನ್ಬೇಕು? ನಿನಗ ನಿನ್ನ ಬುದ್ಧಿಯನ್ನು ಲದ್ದಿ ತಿಲ್ಲಕ್ ಹೋಗಿತ್ತು. ಯಾವ ಕಡೆ ಶಾನ್ಯ ನೀನು? ಎಲ್ಲಿ ಎದಾಗ ಶಾನೆ? ಏಕೋಚಿತ್ತು ಅನ್ನ ಮಾರಿಚ ಅನ್ನುವಂತ ಜಿಂಕಿ ರಾಕ್ಷಸ ಐತೆ ಅನ್ನೋದು ನಿಮ್ಮ ಅಪ್ಪಗ ತಿಳಿದಿಲ್ಲ. ಆಕೆ ಹೆಣ್ತಿ ಜಿಂಕಿ ಬೇಡ ಅಂದ್ಲೆ ನಾಯಿ ಕುಣ್ಣಿಲಕ್ಕೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ಹೋಗ್ಯಾನ. ನಾ ಈ ಕಡೆ ಓಡಿ ಹೋದ್ರೆ ನಾನು ಹೆಣ್ತಿನ ಬಂದ ರಾವಣ ಒಯ್ತ ಅನ್ನೋದು ನಿನಗೆ ಜ್ಞಾನ ಇತ್ತ ಇಲ್ಲ? ಇರ್ಬೇಕಾಗಿದ್ದಾರ. ಈ ಜ್ಞಾನ ಇತ್ತು ಯಾಕೆ ಹೋದೆ? ನಿನಗೆ ಎಲ್ಲ ತಿಳಿತೈತಲ್ಲ ಮಾಡ್ಕೊಂಡು ಹೇಳ್ತೀನಿ. ಅತ್ತವನ ಕೈಯಾಗ ತಗೊಂಡು ಹೋಗಿ ನಾ ಈ ಕಡೆ ಹೋಗ್ತಾನ ಹೋದೇನ? ಕೇಳಬಾರ್ದು ಕೇಳಿದ್ವಿ ಅಂದ್ರೆ ತಟಕ ಬಿದ್ದಿತ್ತು ಮಕ್ಕಳ್ರೆ 3 ಮಂದಿ. ನಾ ಕೇಳಿದ ಕಮದಲ್ಲಿ ನೆಟ್ಟು ಜವಾಬ್ ಹಾಕೋತ ಬರ್ಲಿ. ರಾಮದೇವ ದೊಡ್ಡ ಮಂದಿ. ಮತ್ತ ಒಳಗೊಂದು ಸುದ್ದಿ ಹೇಳೇನ್ರಿ. ಹೆಂಗ್ರಿ? ಏಕ ಪತಿವ್ರತ ಇದ್ದ ಏಕ ಪತಿವ್ರತ ಒಂದೇ ಅಂದ್ರೆ ಏಕೋ ಏನು? ಏಕ ಪತ್ನಿ ವ್ರತ. ಒಂದ ಹೆಣ್ತಿ ಮ್ಯಾಲ ಇರಾವ ರಾಮ, ಒಂದ ಹೆಣ್ತಿ ಮ್ಯಾಲ ಇರಾವ ಮಂದಿ. ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು? ಹೆಂಗ? ಈಗ ನೀವ ಕೊಡುವಂತ ಆಣಿಗಳು ಹೆಂಗ? ಇವು ಗಳಿಗೆ ಆಣಿಗಳು, ನೀವು ಮಾಡುವ ಆಣಿಗಳು. ಹೌದು. ಹೆಂಗ ಆಣಿ? ಹೆಂಗವ? ಆಯ್ತಲ್ರಿ. ನಾವು ಇನ್ನು ಮುಂದೆ ಈಗ ನೋಡ್ರಿ, ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮ್ಗ ಹಾಕ್ತಿವ್ರಿ, ತಗೋರಿ ನಮ್ಮ ಆಣಿ. ನಿಮ್ಗ ಓಟ್ ಹಾಕ್ತಿವ್ರಿ. ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕೊಟ್ಟ ಕಿಶಿಂದ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ. ಇವ ಆಣಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಹಾನಿ ಮಾಡ್ತೀವಿ. ಇವು ಎದಕ್ಕ? ಹೊಟ್ಟೆ ಉಪ್ಪು ಜನಕ್ಕೆ ನಾವು ಹಾನಿ ಮಾಡ್ಕೊಳಕತ್ತೀವ. ಅವ್ರು ಬರ್ನ ಅವ್ರು ಸೇರೋದು. ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ. ಕರ್ಮ ತುಂಬಿಕೊಳ್ಳಕು ಹಾನಿ ಮಾಡ್ಕೋತೀವಿ. ಈ ಹಾನಿ ಬೇರೆ, ಇದು ಬೇರೆ. ಏನು ಇನ್ನೊಂದು ಅದು ಹೆಂಗ? ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಹಾನಿ ಅಂತವ ಹೆಂಗ? ಒಮ್ಮೆ ಹಾನಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳಿ ತಮ್ಮ ಪ್ರಾಣ ಕೊಡ್ತಿದ್ರು. ಖರೆ ಆ ಹಾನಿ ಅವ್ರು ಭಂಗ ಮಾಡ್ತಿದ್ರು. ನೀ ಏನಂದಿ? ರಾಮದೇವ ಏಕ ಪತ್ನಿ ವ್ರತ, ಮತ್ತೊಬ್ಬರ ಮಂಚಕ ಕಾಲಿಡಾವ ಅಲ್ಲ ರಾಮದೇವ. ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ? ಮತ್ತೊಂದು ಹೆಂಗಸರ ಮನಿಯೊಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ? ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ. ನೀ ಹೆಂಗಾದಿ? ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ? ಯಾಕಾದಿಪ್ಪ? ಒಳಗ ಡಬಲ್ ಗೇಮ್ ಅದಾವ. ನೀ ಗುಂಗಿ ಹುಳ ಆಗಿ ಬಾ, ನೀ ಕಟ್ಟಿಗೆ ಸೌರ್ ನಾ ಕಾಲಿಡ್ತಾನ. ಒಮ್ಮೆ ಮತ್ತೊಬ್ರು ಹೆಣ್ಮಕ್ಳ ಮಂಚಕ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ. ಅಲ್ಲ ನಿನ್ನ ಧರ್ಮ ಮುಗಿತಲ್ಲಿ. ಅವ್ರ ಮಂಚಕ ಕಾಲಿಡುದು ಮುಂದೆ ನಾ ಕೃಷ್ಣ ಆಗಿ ಬರ್ತನು, ಸತ್ಯಭಾಮಿ ಆಗಿ ಬಾ ಅನ್ನೋದು ಏನ್ ಹಚ್ಚಿದ್ಯೋ ಎಂಟ್ರದಾರ ನಿಮ್ಮ ಆಶಾಳ ಊರಾಗ. ಅಲ್ಲೋ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಡ್ಲಾರ್ದ ನಿನಗ ಖಬರ್ ಇಲ್ಲ. ಸತ್ಯಭಾಮಿ ಶಕ್ತಿ ಪೂಜೆ ಹಾಕಿರ ಸೀರೆ ಉಟ್ಟು ನಂದಲ್ಲ ನಮ್ಮ ಅಪ್ಪಂದ ಅಂತ ಹೇಳಿ ಅವನ ಪಡಿಕೆ ಸುತ್ತಕೊಂಡು ಒಳಗೆ ಹೋದಂತ ಗಣಸನಿ ಸೀರೆ ಉಟ್ಟು ಸೀರೆಯಾಗಿನ ಸೂರ ಆಗಬೇಡ. ಪ್ರಾಣ ಹೋಗ್ಲಿ ಕರೆ, ಸೀರೆ ಉಡ್ಲಾರ್ದ ಪ್ರಾಣ ಕೊಡ್ರಿ. ಕರೆ ನಿಮ್ಮ 3 ಮಂದಿ ಗಣಸರತ್ತೀವ. ಸೀರೆ ಉಟ್ಟು ಒಳಗ್ ಹೋಗ್ರಿ. ನಿಮ್ಗೆ ಯಾವ ಸೀಮೆ ಗಣಸನ ಬೇಕು? ನಾನು ಸೋಮ ಇರ್ಲತ್ ಬಿಡ್ಲತ್ತೀವು. ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತೈತಿ ಅಂದ್ರ ನಾ ಕೇಳಕ್ಕೆಲ್ಲ ಬಾಳ